ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜಯನಗರ ಟ್ರೇಡರ್ಸ್ ಮಂಜುನಾಥ್. ಇವತ್ತು ನಾನು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಚಿಕ್ಕಬಾಸೂರಲ್ಲಿದ್ದೀನಿ. ಇವ್ರ ಹೆಸರು ಮಂಜುನಾಥ್ ಅಂತ. ಇವರು ಆರೋಗ್ಯ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ಎಷ್ಟು ತುಂಬ ಇಂಟ್ರೆಸ್ಟ್ ತೊಗೊಂಡಿದ್ದಾರೆ ಅಂತ ಅಂದರೆ ನಾನು ಆರೋಗ್ಯ ಇಲಾಖೆಯನ್ನು ಒಂದು ಫ್ಯಾಷನ್ ಥರ ಮಾಡ್ಕೊಂಡು ಅದನ್ನು ಬಿಟ್ಟು ಏನಾದರೂ ಒಂದು ಸಾಧಿಸ್ಬೇಕು, ಏನಾದರೂ ನನಗೆ ತುಂಬ ಖುಷಿ ಕೊಡೋದು ಮಾಡ್ಬೇಕು ಅನ್ಕೊಂಡು ಈ ಸರಿ ಶುಂಠಿ ಹಾಕ್ಬಿಟ್ಟಿದ್ದಾರೆ 1 ಎಕರೆ. ತುಂಬ ಏನೇನೋ ಮಾಡಿದ್ದಾರೆ. ನಾನು ಅವರ ಇನ್ಫಾರ್ಮೇಷನು ಮತ್ತು ಅವ್ರ ಇನ್ ಫ್ರಂಟ್ ಆಫು ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಳ್ತೀನಿ. ಅಂದರೆ ಶುಂಠಿ ಏನು ಈಗ 2 ರಿಂದ 3 ಎಲೆ ಆಗೈತೆ, ಏನು ಔಷಧಿ ಹೊಡಿಬೇಕು, ಏನು ಗೊಬ್ಬರ ಹಾಕ್ಬೇಕು, 2 ರಿಂದ 3 ಎಲೆ ಆಗೋದಕ್ಕೆ ಕಾರಣ ಏನು, ಅದು ಏನೆಲ್ಲ ಅದ್ರಾಗ ಹೇಳ್ತೀನಿ. ಬಟ್ ಈ ವಿಡಿಯೋದಲ್ಲಿ ನಿಮಗೆ ಕಳೆನಾಶಕವನ್ನು ಸಿಂಪಡಣೆ ಮಾಡೋದ್ರ ಬಗ್ಗೆ ಹೇಳ್ತೀನಿ. ಸರ್, ಇದು ಕಳೆನಾಶಕ ಎಷ್ಟು ದಿನ ಆಗಿದೆ ಸರ್ ಶುಂಠಿ ಹಾಕಿದ್ದು? 45 ದಿನ ಆಗೈತೆ. 45 ದಿನಕ್ಕೆ ಶುಂಠಿ ಆಲ್ಮೋಸ್ಟ್ ಆಲ್ ಬಿಡ್ತದೆ. 45 ದಿನಕ್ಕೆ ಇದು ಕೂಡ ಇಷ್ಟ ಎತ್ತರ ಬರ್ತದೆ. ಯಾಕೆ ಇಷ್ಟ ಎತ್ತರ ಬರ್ತದೆ ನೋಡಿ, ನಾವು ಕಳೆನಾಶಕವನ್ನು ಏನು ಮಾಡ್ತೀವಿ, 15 ರಿಂದ 20 ದಿನದಲ್ಲಿ ಸಿಂಪಡಣೆ ಮಾಡಿ ಅಂತ ಹೇಳ್ತೀವಿ. ಏನಕ್ಕೆ 15 ರಿಂದ 20 ದಿನ ಅಂತ ಅಂದರೆ, ಅದು ಬೀಜ ಆಗಿ ಮೊಳಕೆ ಆಗಿ ಮೇಲ್ಗಡೆ ಬರೋದು 3 ರಿಂದ 4 ಎಲೆ, ಮ್ಯಾಕ್ಸಿಮಮ್ 5 ಎಲೆ ತಗೊಳ್ತದೆ 15 ರಿಂದ 20 ದಿನಕ್ಕೆ. ಅದರದ್ದು ಒಂದು ಲೈಫ್ ಸೈಕಲ್, ಅದರದ್ದು ಒಂದು ಜೀವನ ಚಕ್ರ 3 ರಿಂದ 4 ಎಲೆ ತಗೊಳ್ತದೆ. ಆವಾಗ ಈ ಬೇರು ಇರ್ತತ್ತಲ್ಲ, ಇದು ಇನ್ನು ಕಟ್ ಆಗಿದ್ದಾವೆ. ಇದು ನೀಟಾಗಿ ಬೇರು ತಗೊಂಡು ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಒಂದು ಅದಕ್ಕೆ ಕಿತ್ಕೊಂಡೆ ತೋರಿಸಿ ಹೇಳ್ತೀನಿ ನೋಡಿ. ಈ ಬೇರು ಇರುತ್ತಲ್ಲ, ಇದು ಎಷ್ಟೆಲ್ಲ ಬಿಟ್ಕೊಂಡಿತ್ತೀಗ. ಈ ಬೇರುಗಳ ಸಂಖ್ಯೆ ಭಾಳ ಕಡಿಮೆ ಇರ್ತದೆ. ಯಾವಾಗ 15 ರಿಂದ 20 ದಿನದಲ್ಲಿ 3 ರಿಂದ 4 ಎಲೆ ಕಳೆ. ಇದೀಗ 46 ದಿನ ಆಗ್ಬಿಡುತ್ತೆ ಅಂದರೆ ನೋಡಿ, ಈ ಹಂತಕ್ಕೆ ಬಂದುಬಿಟ್ಟಿದೆ, ತುಂಬ ಬಲ್ತ್ಬಿಟ್ಟಿದೆ ಇದೀಗ. ನೀವು ಇದಕ್ಕೆ ಔಷಧಿ ಸಿಂಪಡಣೆ ಮಾಡಿದರೂ ಕೂಡ ಬೇರುಗಳು ಚೆನ್ನಾಗಿ ತಗೊಂಡು ಬೆಳೀತದಲ್ಲ, ಬೇರುಗಳು ಚೆನ್ನಾಗಿ ತಗೊಂಡು ಫುಡ್ ಎಲೆ ಫೋಟೋಸಿಂಥಸಿಸ್ ಜಾಸ್ತಿ ಆಗ್ತದೆ. ಇದ್ರದ್ದು ಫೋಟೋಸಿಂಥಸಿಸ್ ಜಾಸ್ತಿ ಆಯಿತು ಅಂತ ಅಂದರೆ ಈ ಬೇರುಗಳ ಮುಖಾಂತರನೇ ಫುಡ್ ಇಲ್ಲಿ ತಗೊಂಡು ಇದ್ರ ಬೆಳವಣಿಗೆ ಚೆನ್ನಾಗಿ ಬಿಡ್ತದೆ. ಆವಾಗ ಏನಾಗ್ತೈತಿ, ಈ ಬೇರುಗಳು ಇನ್ನೂ ಭಾಳಷ್ಟು ಬೇಗ ಬಿಟ್ಕೊಂತೈತೆ, ವೇಗವಾಗಿ ಬೆಳೀತೈತೆ. ಅಂದರೆ ಎಲೆಯ ಒಂದು ಮಹತ್ವ ಅದು. ಯಾವುದೇ ಗಿಡ ಆಗಲಿ, ಎಲೆ ಮೇಲೆ ಬಿದ್ದು ಸೂರ್ಯನ ಬೆಳಕು ಆಗಲಿ, ಮತ್ತು ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ ಬೇಕು ಗಿಡಕ್ಕೆ. ನೆಕ್ಸ್ಟ್ ನೀರಿನ ಮುಖಾಂತರನೇ ಫುಡ್ ಇಲ್ಲಿಗೆ ಬರಬೇಕು, ತೊಗೊಳ್ತೈತೆ. ಚೆನ್ನಾಗಿ ಅದೇನು ಫೋಟೋಸಿಂಥಸಿಸ್ ಆಗಿಬಿಟ್ಟು ಚೆನ್ನಾಗಿ ನಿಮಗೆ ಕ್ಲೋರೋಫಿಲ್ ಎನ್ಹಾನ್ಸ್ ಹಾಕತ್ತು ಅಂತ ಅಂದರೆ ಇದ್ರ ಶರೀರ ಆಟೋಮೆಟಿಕ್ಲಿ ಜಾಸ್ತಿ ಬೆಳೀತದೆ. 46 ದಿನಕ್ಕೆ ಈ ರೀತಿ ಆಗಿಬಿಡ್ತು. ಬಟ್ ಇದಕ್ಕೆ ಪೂರ್ವದಲ್ಲಿ ಬೀಜ ಏನು ಸಿಂಪಡಣೆ ಮಾಡಬೇಕು, ಭಾಳ ಇಂಪಾರ್ಟೆಂಟ್ ಮಾಹಿತಿ ನಾನು ಹೇಳೋದೀಗ. ನೀವು ಒಂದು ಸರಿ ವೀಡಿಯೋ ತೋರಿಸಿ ಸರ್ ನೋಡಿ. ಇದು ಒಂದು ಸರಿ ಬೀಜನಾಶಕ ಕಳೆನಾಶಕ ತೊಗೊಂಡು ಇವ್ರು ಸಿಂಪಡಣೆ ಮಾಡಿದ್ದಾರೆ. ಆದರೆ ಇದು ಸತ್ತಿಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಇವರು, ಒಂಚೂರು ನನ್ನ ಗಮನಕ್ಕೆ ತಂದಿದ್ರೆ ನಾನು ಹೇಳ್ಬಿಡ್ತಿದ್ದೆ. ಬಟ್ ಇಲ್ಲಿ ಕಳೆ ತೆಗಿಸ್ತಾ ಇದ್ದಾರೆ ನೋಡಿ, ಜನಗಳು ಹಚ್ಬಿಟ್ಟು ನೋಡಿ. ಒಂದು ಕಳೆ ತೆಗ್ಸೋದಕ್ಕೆ ನಿಮಗೆ ಎಷ್ಟೆಲ್ಲ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ದುಮ್ದೆ ದುಡ್ಡು ಪೋಲ್ ಆಗ್ತದೆ. ಅಲ್ಲೂ ಕೂಡ ನೀವು ದುಡ್ಡನ್ನು ಉಳಿಸ್ಬೋದು ನೋಡಿ. ಇಲ್ಲಿ ಶುಂಠಿನೂ ಕೂಡ ಹುಟ್ಬಿಟ್ಟಿದೆ. ಇಲ್ಲಿ ನೋಡಿ ತೋರಿಸಿ ಸರ್ ನೋಡಿ, ಇಷ್ಟು ಎತ್ತರ ಆಗಿದೆ. 1 2 3 4 ಇದು 5ನೇ ಎಲೆ ಬಂದ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ 1 2 3 ಇದು 4ನೇ ಎಲೆ ಬಂದ್ಬಿಟ್ಟಿದೆ. ಇದೀಗ ಇಂಥ ಹಂತದಲ್ಲಿ ಅಂದರೆ ನಾನು ಹೇಳೋದು, ನನ್ನ ಹಿಡೀರಿ, ಈಗ ಇಂಥ ಹಂತದಲ್ಲಿ ನಾನು ಹೇಳೋದು, ಕಳೆನಾಶಕ ಹೊಡಿಬೋದಾ, ದುಡ್ಡು ಉಳಿಸ್ಬೋದಾ, ಶುಂಠಿಗೆ ಯಾವುದೇ ಎಫೆಕ್ಟ್ ಆಗಲ್ವಾ, ಭೂಮಿಗೆ ಯಾವುದೇ ಎಫೆಕ್ಟ್ ಆಗಲ್ವಾ, ಅಂಥ ಕಳೆನಾಶಕಗಳು ಇದಾವ ಅನ್ನೋದು ತುಂಬ ಇಂಪಾರ್ಟೆಂಟು ನೋಡಿ. ಬಿಫೋರ್ 15 ರಿಂದ 20 ದಿನಕ್ಕೆ ನಿಮಗೆ ಕಳೆನಾಶಕ ಅಂದರೆ ಏನು ಸಿಂಪಡಣೆ ಮಾಡ್ಬೋದು ನೋಡಿ. ಒಂದು ಈ ಪ್ಯಾರಾಕೋಟ್ ಅಂತ ಬರ್ತದೆ, ಡೈಕ್ಲೋರೈಡ್, ಅದು ನಾನ್ ಸೆಲೆಕ್ಟಿವ್ ಹರ್ಬಿಸೈಡ್. ನಾನ್ ಸೆಲೆಕ್ಟಿವ್ ಅಂತ ಅಂದರೆ ಅದಕ್ಕೆ ಆಯ್ಕೆಗಳೇ ಇಲ್ಲ, ಯಾವುದು ಟಚ್ ಮಾಡ್ತಾರೆ ಎಲ್ಲದು ಸತ್ತೋಗ್ಬೇಕು. ಅಂತಹ ಒಂದು ಕೆಮಿಕಲ್ ಅದು ಪ್ಯಾರಾಕೋಟ್ ಡೈಕ್ಲೋರೈಡ್ SL ಇರೋದು. ನೆಕ್ಸ್ಟ್ ಸಬ್ಕಸ ಭಾಳ ಇತ್ತಪ್ಪ. ಒಂದು ಬೇಕಾದ್ರೆ 2,4-D ಹಾಕೊಂಡು ಸಿಂಪಡಣೆ ಮಾಡ್ಬೋದು. 2,4-D ಸೋಡಿಯಂ ಸಾಲ್ಟ್ ಅನ್ನೋದು ಹಾಕೊಂಡು ಸಿಂಪಡಣೆ ಮಾಡ್ಬೋದು. ನೆಕ್ಸ್ಟ್ ಬೀಜನಾಶಕ, ಬೀಜಗಳು ಮೊಳಕೆ ಆಗ್ತವೆ. ಅದಕ್ಕೆ ನೀವು ಯಾವ ತಗೊಳ್ಳೋದು ಅಂದರೆ ಆಕ್ಸಿಕ್ಲೋರೋಫಿನ್ ಬರ್ತದೆ, ಅಂತ ತಗೊಳ್ಳಿ. ನಾನು ಟೆಕ್ನಿಕಲ್ ಹೇಳ್ತಾ ಇದ್ದೀನಿ. ಭಾಳ ಜನ ಏನು ಮಾಡ್ತೀರಾ, ನಿಮಗೆ ವಿದ್ಯೆ ಇರಲ್ಲ, ಜ್ಞಾನ ಇರಲ್ಲ. ನಮ್ಮ ರೈತರ ಬದುಕೆ ಹಾಗೆ ಸಾರ್, ಬರೀ ನೀವು ಟೆಕ್ನಿಕಲ್ ಹೇಳ್ತೀರಿ, ನಮಗೆ ಅರ್ಥ ಆಗಲ್ಲ. ಯಾವ್ದಾರ ಕಂಪ್ನಿ ಹೇಳಿದರೆ ಒಳ್ಳೇದಂತ ಕೇಳ್ತೀರಪ್ಪ. ಕಂಪ್ನಿ ಹೇಳೋದಕ್ಕೆ ನಂಗೆ ಸಂಬಳ ಕೊಟ್ಟೇನು ಯಾರೇನು ಇಟ್ಟಿಲ್ಲ ಅಲ್ವಾ. ಅದೇ ನನ್ನ ಸ್ವಂತ ಕಂಪ್ನಿ ಆಗಿದ್ರೆ ನಾನು ಹೇಳ್ತಿದ್ದೆ, ಅದಕ್ಕೊಂದು ಅರ್ಥ ಇರ್ತಿತ್ತು ಅಲ್ವಾ. ಹಾಗಾಗಿ ನಾನು ಕಂಪ್ನಿ ಹೇಳಲ್ಲ. ಅಂಗಡಿಗಳ ಹೋಗಿ ನಾನು ಹೇಳಿದ್ದೆ ಬರ್ಕೊಂಡು ಒಂದು ಸ್ಲಿಪ್ಪಲ್ಲಿ ತೊಗೊಂಡೋಗಿ ಕೇಳಿದ್ರು ಕೊಟ್ಬಿಡ್ತಾರೆ ನೋಡಿ. ಏನು ಹುಲ್ಲಿನ ಜಾತಿಗೆ ಸಂಬಂಧಪಟ್ಟಿರೋದು ಇದೆಲ್ಲ ಹುಲ್ಲು ಅಂತ ಕರಿತೀವಿ. ನಮ್ಮ ಹಾಸನ ಭಾಗದ ಕೊನ್ನೆರಿಕೆ ಅಂತಾರಪ್ಪ, ಅದು ನನಗೆ ಅರ್ಥನೇ ಆಗಲ್ಲ. ಅದು ಆ ಭಾಗದ ರೈತ ಅಂತಾರೆ ನೋಡಿ. ನಾನು ಹೇಳಿದೆ ಏನು, ಅಮೋನಿಯಂ ಗ್ಲೈಫಾಸೇಟ್ 71 ತಗೊಳ್ಳಿ, ಇಲ್ಲ ಗ್ಲೈಫಾಸೇಟ್ 41 ತಗೊಳ್ಳಿ ಅಲ್ವಾ. ಎಷ್ಟು ಅಮೋನಿಯಂ ಗ್ಲೈಫಾಸೇಟ್ 71 1 kg ತೊಗೊಳ್ಬೇಕು. 200 ಲೀಟ್ರಿಗೆ ನಾನು ಹೇಳ್ತಾ ಇದ್ದೀನಿ 1 kg ತೊಗೊಳ್ಳಿ.
ನೆಕ್ಸ್ಟ್ 240 ಸಬ್ಕಸ ಭಾಳ ಇತ್ತು ಅಂದರೆ 500 ಗ್ರಾಮ್ ತಗೊಳ್ಳಿ ಅಥವಾ 500 ml ತಗೊಳ್ಳಿ. ನೆಕ್ಸ್ಟು ಆಕ್ಸಿಫ್ಲೋರೋಫಿನ್ನು 250 ml ಅನ್ನು ತಗೊಂಡು 200 ಲೀಟ್ರಿಗೆ ಮಿಕ್ಸ್ ಮಾಡ್ಕೊಂಡು ಸಿಂಪಡಣೆ ಮಾಡಿದರೆ ಕಂಪ್ಲೀಟಾಗಿ ಹುಲ್ಲಿನ ಜಾತಿಗೆ ಸಂಬಂಧಪಟ್ಟಿರೋದು, ಸಪ್ಪಿನ ಜಾತಿಗೆ ಸಂಬಂಧಪಟ್ಟಿರೋದು. ಬೀಜನಾಶಕ ಅಂತ ಅಂದರೆ ಮೊಳಕೆ ಆಗೋದಕ್ಕಿಂತ ಮೊದಲಿಗೆ, ಪ್ರೀ ಎಮರ್ಜೆಟಿಕ್ ಅಂದರೆ ಮೊಳಕೆ ಆಗೋದಕ್ಕಿಂತ ಮೊದಲಿಗಿರೋದು ಅದು ಸಾಯ್ತೈತೆ. ಮತ್ತು ಪೋಸ್ಟ್ ಎಮರ್ಜೆಟಿಕ್ ಅಂತಂದರೆ ಮೊಳಕೆ ಆಗಿರೋದು ಎಲ್ಲದೂ ಕೂಡ ಸತ್ತೋಗ್ತದೆ. ಆವಾಗ ನಿಮಗೆ ಪರಿಣಾಮಕಾರಿಯಾಗಿ ಎಲ್ಲೂ ಕಳೆ ಸಹಿತ ಒಂದು ಹುಡುಕಿದ್ರೂ ಸಿಗಲ್ಲ ನಿಮಗೆ. ಇದು ರೆಕಮೆಂಡೇಶನ್ ಡೋಸೇಜು. ನಾನೇ ಕೇಳ್ತಾ ಇದ್ದೀನಿ ಅಂದರೆ, ಇವತ್ತು ಸೈಂಟಿಸ್ಟ್ಗಳು ನೀವೆಷ್ಟು ಜನನಾರ ತಗೊಳ್ಳಿ, ಈ ನಿಜವಾಗ 100 ಜನ ತಗೊಂಡ್ರೆ ಒಂದು ಇಬ್ಬರು ಸಿಗ್ತಾರೆ. ಯಾರು ಅಂತ ಅಂದರೆ ಇಂಥ ರೈತರ ತಾಕುಗಳಿಗೆ ಹೋಗಿಬಿಟ್ಟು ಅಲ್ಲಿ ವೈಜ್ಞಾನಿಕವಾಗಿ ಅಲ್ಲಿದೇನು ಫೀಲ್ಡ್ ಸಮಸ್ಯೆ ಅಥವಾ ಕ್ರಾಪಿಂಗ್ ಸಮಸ್ಯೆ ಅಥವಾ ಏನು ಸಮಸ್ಯೆ ಅನ್ನೋದು ಅದನ್ನು ಅನಲೈಸ್ ಮಾಡಿ ಅವ್ರಿಗೆ ಅನಲೈಸ್ ಸೈಂಟಿಸ್ಟ್ ಅಂತಲೂ ಕರೀತಾರೆ. ಅವರಿಗೆ ಅಂಥವ್ರು ನಮ್ಮ ದೇಶಕ್ಕೆ ಬೇಕಾಗಿರೋದು. ನಾನು ಹೇಳೋದು, ನಾನು ಇದ್ರ ಮುಂದೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಇಷ್ಟು ನಿಮಗೆ ಬೇಕಾಗಿರೋದು. ನಾನು ದಿನ ಅದೇ ಕೆಲಸ ಮಾಡೋದಕ್ಕೆ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಏನಾಗ್ತದೆ ಅಂದರೆ ಮನುಷ್ಯ ಅನುಭವದಿಂದ ಪರಿಣಿತಿ ಪಡ್ಕೊಳ್ತಾನೆ, ಅನುಭವದಿಂದ ಪರಿಪೂರ್ಣತೆ ಪಡ್ಕೊಳ್ತಾನೆ. ನಾನು ಟೀಚರ್ ಆಗಿ ಬಂದಿರೋದು, ಲೆಕ್ಚರ್ ಆಗಿ ಬಂದಿರೋದು. ಯಾವುದೇ ಶಿಕ್ಷಕ ಕಲಿಬೇಕು, ಮಕ್ಕಳಿಗೆ ಕಲಿಸ್ಬೇಕು, ಅದೇ ಶಿಕ್ಷಣ. ಕಲಿಯೋದನ್ನು ಯಾವಾಗ ಬಿಡ್ತಾನೋ ಅವ್ನು ನಿಜವಾದ ಶಿಕ್ಷಕ ಆಗಲ್ಲ. ಅವನು ಯಾವುದೇ ಮನುಷ್ಯನಿಗೆ ಹೆಚ್ಚಿನ ಜ್ಞಾನ ಬೇಕು ಅಂತಂದ್ರೆ ದಿನ ಕಲಿಬೇಕು, ಕಲಿಸ್ಬೇಕು, ತಾನು ಓದಬೇಕು, ಮಕ್ಕಳಿಗೆ ಓದಿಸ್ಬೇಕು, ಅದೇ ಶಿಕ್ಷಣ. ಇದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಅಂದರೆ ಇವತ್ತೇನು ರೈತರು ಇವತ್ತೆಲ್ಲ ಇದ್ರಲ್ಲ, ನಾನೆಲ್ಲ ಪಾಠ ಮಾಡ್ತಾ ವೈಜ್ಞಾನಿಕವಾಗಿ ಕಳೆನಾಶಕ ಪಾಯಿಂಟ್ ಅದಿಷ್ಟು ಹೊಡೆದ್ರೆ ಸಂಪೂರ್ಣ ಸಾಯ್ತದೆ ಸರ್. ಅದನ್ನು ಹೊಡೆದ್ಬಿಟ್ಟು ಜೇಕ್ ಉಳಿತದೆ. ನಮ್ಮಲ್ಲಿ ಜೇಕ್ ಅಂತ ಕರಿತೀವಿ, ಸಾಯಲ್ಲ ಅದು. ಆ ಜೇಕಿಗೆ ಒಂದು 2-3 ದಿನ ಬಿಟ್ಟು ಜೇಕಿನ ಔಷಧಿನೇ ಬರ್ತದೆ, ಅದನ್ನ ತಗೊಂಡು ನೀವು ಸಿಂಪಡಣೆ ಮಾಡಿ. ಅದು ಕೂಡ ಜೇಕು ಸಂಪೂರ್ಣ ಸತ್ತೋಗ್ತದೆ. ಬಟ್ ಇದರಲ್ಲಿ ಒಂದು ಮಿಸ್ಟೇಕ್ ಏನಾಗ್ತದೆ ಅಂತ ಅಂದರೆ, ಒಂದು 300 ಅದು 18 ಒಂದು 36 ಗ್ರಾಮ್ ಇರ್ತದೆ, 10 ಕ್ಯಾನಿಗೆ ಬರ್ತದೆ 200 ಲೀಟರ್ ನೀರಿಗೆ. ನೀವು ಜೇಕು ಭಾಳ ಬಿಟ್ಬಿಟ್ಟತ್ತೆ ಅಂತೂ 6 ಕ್ಯಾನ್ ಮಾಡಿ ಹೊಡಿಬಾರ್ದು. ಹೆವಿ ಡೋಸೇಜ್ ಆಗಿ ಏನಾಗ್ತದೆ, ಭೂಮಿಯ ಜೈವಿಕ ಗುಣಧರ್ಮ ಹೊರಟೋಗ್ತದೆ. ರಾಸಾಯನಿಕ ಗುಣಧರ್ಮಕ್ಕಿಂತ ಜೈವಿಕ ಗುಣನೇ ಇಂಪಾರ್ಟೆಂಟು. ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಹಾಳಾಗ್ತದೆ. ಅದಕ್ಕೆ ಕಳೆನಾಶಕ ಡೋಸೇಜ್ ಜಾಸ್ತಿಯಾಗಿ ಸಿಂಪಡಣೆ ಮಾಡಿದರೆ ಆ ಜೈವಿಕ ಗುಣಧರ್ಮನೇ ಹೋಗ್ಬಿಡ್ತು ಅಂತಂದರೆ ಭೂಮಿಯಲ್ಲಿ ಅದು ಬಿಲ್ಡ್ ಆಗೋಕ್ಕೆ ಟೈಮ್ ತಗೊಳ್ತದೆ, ಶುಂಠಿ ಮೇಲೆ ಪರಿಣಾಮ ಬೀಳ್ತದೆ. ಇದೇ ಅಡ್ಡ ಪರಿಣಾಮ. ಡೋಸೇಜ್ ಹೆಚ್ಚಿಗೆ ಬಳಸಿದರೆ ಇದೇ ಅಡ್ಡ ಪರಿಣಾಮ. ಅದನ್ನೊಂದು ಕಳೆನಾಶಕ ಮೊದಲಿಂದ ಹೇಳಿದ್ನಲ್ಲ, ಆ ಒಂದು ಸೆಟ್ಟನ್ನು ತಗೊಂಡು ಹೊಡೆದು ಒಂದು 3-4 ಸಲ ಬಿಟ್ಟು ಇದನ್ನು ಹೊಡೀರಿ, ಏನೂ ಆಗಲ್ಲ. ನೋಡಿ, ಒಂದು ಹೇಳ್ತೀನಿ ನಾನು, ಈಗ ಇಷ್ಟು ಕಳೆಯೆಲ್ಲ ಹುಟ್ಕೊಂಡ್ಬಿಟ್ಟಿದೆ ಈಗ ಅಲ್ವಾ. ನಾನು ಈಗ ಪ್ರೆಸೆಂಟ್ ಪಾಯಿಂಟಿಗೆ ಬರೋಣ. ಇದಕ್ಕೆ ಏನು ಸಿಂಪಡಣೆ ಮಾಡ್ಬೋದು? ಅದೇ ಅಮೋನಿಯಂ ಗ್ಲೈಫಾಸೇಟ್ 71 ತಗೊಳ್ಳಿ, ಇಲ್ಲ ಗ್ಲೈಫಾಸೇಟ್ 41 ತಗೊಳ್ಳಿ. ಅದನ್ನೇ ತಗೊಂಡು ಇದಕ್ಕೆ ಸಿಂಪಡಣೆ ದಪ್ಪನಾಗಿ ಸಿಂಪಡಣೆ ಮಾಡಿದರೆ ಖಂಡಿತ ಇದೆಲ್ಲ ಹೋಗ್ತದೆ. ಇದು ದಪ್ಪನ ಸಿಂಪಡಣೆ ಮಾಡೋಕೆ ಇದಕ್ಕೆ, ಯಾಕಂದ್ರೆ ಬೇರು ಚೆನ್ನಾಗಿ ಬಿಡ್ಕೊಂಡು ಅದು ಬಲ್ತ್ಬಿಟ್ಟಿದೆ ಹುಲ್ಲು. ಈ ಬೇರೆಲ್ಲ ಚೆನ್ನಾಗಿ ಬಿಡ್ಕೊಂಡಕ್ಕೆ ಅದು ಬಗ್ಗಲ್ಲ. ಅದು ಸಣ್ಣ ರೀತಿ ಹೊಡೆದ್ರೆ ಸಾಯ್ತದೆ. ಶುಂಠಿಗೆ ಏನೇನೂ ಆಗಲ್ಲ. ಯಾಕೆ ಏನೂ ಆಗಲ್ಲ ಅಂತ ನನ್ನ ಕೇಳಿದರೆ, ಇಡೀ ಪ್ರಪಂಚದಲ್ಲಿ ಶುಂಠಿಗಾಗಿನೇ ರಿಸರ್ಚ್ಗಳು ಇನ್ನೂ ನಡೀತಾನೆ ಇದ್ದಾವೆ. ನಾನು ಇನ್ನೊಂದು ಸರಿ ಹೇಳ್ತೀನಿ, ಈಗ ಒಂದು ಯಾವುದೋ ಒಂದು ಮಾಲಿಕ್ಯೂಲ್ ಬರ್ತದೆ, ಏನಂದರೆ ಕಾರ್ಬನ್ ಡೈಜಿಯಮ್, ಮ್ಯಾಕ್ರೋಜಬ್, ಯಾವುದೋ ಶಿಲೀಂಧ್ರನಾಶಕ, ಕೀಟನಾಶಕ ಬರ್ತದೆ. ಇಟ್ ಈಸ್ ರೆಕಮೆಂಡೆಡ್ ಆ್ಯಸ್ ಪ್ಯಾಡಿ, ಗ್ರೇಪ್, ಅದು ಮೇಜ್, ಅದ್ರ ಮೇಲೆ ಒಂದು ಲೋಗೋ, ಒಂದು ರೆಕಮೆಂಡೇಶನ್ ಬಂದಿರ್ತಾರೆ, ಅದ್ರ ಮೇಲೆ ರಿಸರ್ಚ್ ಮಾಡಿದ್ದೀವಿ ಅಂತ. ಜಿಂಜರ್ ಮೇಲೆ ತಗೊಂಡ್ರೆ ಇಲ್ಲ. ಕೆಲವೊಂದು ಮೈಕ್ರೋನ್ಯೂಟ್ರಿಯೆಂಟ್ ಕಂಪ್ನಿಗಳು ಮಾಡಿರ್ತಾರೆ, ಮೈಕ್ರೋನ್ಯೂಟ್ರಿಯೆಂಟ್ ಈಸ್ ರೆಕಮೆಂಡೆಡ್ ಆಟ್ ಜಿಂಜರ್ ಅಂತ ಹಾಕಿರಲ್ಲ, ಆ ಸ್ಟಿಕ್ಕರನ್ನು ಅಷ್ಟೇ ಹಾಕಿ ಬರ್ತಾರೆ. ಬಟ್ ರಿಸರ್ಚರ್ ಪ್ರಾಡಕ್ಟ್ ಆಫ್ ಜಿಂಜರ್ ಅಂತ ತುಂಬ ಕಷ್ಟ ಇಡೀ ವರ್ಲ್ಡಲ್ಲಿ ಹೇಳೋದು ನಾನು. ಇನ್ನು ಕೆಲವೊಂದು ಯೂನಿವರ್ಸಿಟಿಗಳು ಮೈಕ್ರೋನ್ಯೂಟ್ರಿಯೆಂಟ್ ಬೇಸಿಸ್ ಮಾಡಿರ್ಬೋದಿಲ್ಲ ಅಂತ ಅನ್ನೋಲ್ಲ, ಅವೆಲ್ಲ 100% ಅಂತ ಇಡೀ ವರ್ಲ್ಡ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಅದು ಕರೆಕ್ಟ್, ವರ್ಲ್ಡ್ ಈಗ ಯೂನಿವರ್ಸ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಆ ರೀತಿ ಇಲ್ಲ. ಯಾಕೆ ಅಂದರೆ ಎಲ್ಲದಕ್ಕೂ ಕೂಡ ಭತ್ತ ಬೆಳೆದ್ರೆ 45 ಕ್ವಿಂಟಲ್ ಮ್ಯಾಕ್ಸಿಮಮ್ ಇಳುವರಿ ಬರ್ತದೆ. ಜೆನೆಟಿಕ್ಸು ಹೈಯೆಸ್ಟ್ ಮುಗಿದು ಹೋಗಿದೆ. ಅದು ಶುಂಠಿಗೆ ಜೆನೆಟಿಕ್ ಎಷ್ಟು ಬರ್ತದೆ ಅಂತಲೇ ಗೊತ್ತಾಗಲ್ಲ. ನಾನೇ 11 kg ಗೆಡ್ಡೆವರೆಗೂ ಬರೋಂಗೆ ಮಾಡಿಕೊಟ್ಟಿದ್ದೀನಿ. ನಾನು ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಒಬ್ಬ ರೈತ 11 kg ಬೆಳಿತಾನೆ, ಒಬ್ಬನ 600 ಬ್ಯಾಗ್ ಬೆಳಿತಾನೆ, ಒಬ್ಬನ 200 ಬ್ಯಾಗ್ ಬೆಳಿತಾನೆ. ಮತ್ತು ಅದ್ರಾಗೆ ಇಳುವರಿ ಇಲ್ಲಲ್ಲ, ಅದಕ್ಕೆ ಇಷ್ಟೇ ಬರ್ತತಿ ಅನ್ನೋದು ನಾನು ಹೇಳೋದು ಆ ಮಾನದಂಡದಲ್ಲಿ. ಹಾಗಾಗಿ ಅವಕ್ಕೆ ಯಾವ ಇಲ್ಲ. ನೀವು ನೋಡಿ, ಅದಕ್ಕೆ ಇದೇನೋ ಈ ಶುಂಠಿ ಸಾಯಲ್ಲ ಅನ್ನೋದಕ್ಕೆ ಏನು ಒಂದು ಸಾಕ್ಷಿ ಕೊಡ್ತೀರಿ ಅಂತ ನನ್ನ ಕೇಳಿದರೆ, ನೀವು ನಮ್ಮಲ್ಲಿ ಅಡಿಕೆ ಅಂದರೆ ಇದರಲ್ಲಿ ಶುಂಠಿ ಹಾಕಿಬಿಟ್ಟು ಅಡಿಕೆ ಹಚ್ತಾರೆ. ಅಡಿಕೆ ಹಚ್ಚಿದಾಗ ನೆಕ್ಸ್ಟ್ ವರ್ಷ ಅದನ್ನ ಹಾರ್ವೆಸ್ಟಿಂಗ್ ಮಾಡ್ತಾರೆ. ಅಂದರೆ ಈ ವರ್ಷ ಬೆಳೆದ್ಬಿಟ್ಟು ಹಾರ್ವೆಸ್ಟಿಂಗ್ ಮಾಡಿದ ಶುಂಠಿನ ಅಲ್ಪ ಸ್ವಲ್ಪ ಉಳ್ಕೊಂಡಿರ್ತದೆ. ಆಮೇಲೆ ಈ ಕಳೆನಾಶಕ ಈಗ ಹೇಳಿದ್ನಲ್ಲ, ಇದೇ 71, 41 ತೊಗೊಂಡು ಸಿಂಪಡಣೆ ಮಾಡ್ತಾರೆ. ಕಳೆ ಎಲ್ಲ ಸತ್ತೋಗ್ತದೆ, ಶುಂಠಿ ಸಾಯೋದೇ ಇಲ್ಲ.
ಅವಾಗ ನಾನು ರೈತರ ತಾಕುಗಳಿಗೆ ಹೋಗಿ ನೋಡಿದ್ದೀನಿ, ಮತ್ತು ರೈತರು ಬಂದು ಹೇಳ್ತಾರೆ ಏನೂ ಆಗಲ್ಲ ಸರ್ ಹಂಗೆ ಬೆಳೆದೈತೆ ಅಂತಾರೆ. ಅದು ಕರೆಕ್ಟ್. ಅದಕ್ಕೆ ಹೇಳೋದು ಅದು ಕೂಡ ಸೆಲೆಕ್ಟಿವ್ ಹರ್ಬಿಸೈಡ್ ಆಗಿರ್ತೈತೆ. 41 ಆಗಲಿ 71 ಆಗಲಿ ಸೆಲೆಕ್ಟಿವ್ ಹರ್ಬಿಸೈಡ್ ಅದು. ಅದಕ್ಕೆ ಏನು ಆ ಕಂಡಿಡಿಯೋದಷ್ಟೇ ಅದ್ರ ಒಳಗಡೆ ಸಾಯೋದು ಇರ್ತೈತಲ್ಲ ಅದಷ್ಟೇ ಸಾಯ್ತೈತಿ. ಶುಂಠಿ ಸಾಯೋಂಥದ್ದು ಇರಲ್ಲ ಅದ್ರಾಗೆ, ಅದು ಸಾಯಲ್ಲ. ಇವೆಲ್ಲ ಹೆಂಗೆ ಸಾಯ್ತವೆ ಏನಂದರೆ ಪ್ರೋಟೀನ್ ಸಿಂಥಸಿಸ್ಸು 15-20 ದಿನ ಬೇಕದು. ಟೊಮೆಟೊನ ಬಂದ್ ಮಾಡಿಬಿಡ್ತವೆ, ಪ್ರೋಟೀನ್ ಇಲ್ದೇ ದಿನದಿಂದ ದಿನಕ್ಕೆ ಬೇರ್ ಸಮೇತ ಸತ್ತೋಗ್ತದೆ. ಭಾಳ ಜನರಿಗೆ ತಿಳುವಳಿಕೆ ಏನಿಲ್ಲ ಅಂದರೆ ಈ ಸಾವಯವ ಭೂಮಿ ಹಾಳಾಗ್ತೈತಿ, ಕಳೆನಾಶಕ ಹೊಡೆದು ಅಂತ ಹೇಳ್ತಾನೆ ಇರ್ತಾರೆ. ಅವ್ರಿಗೆ ಏನು ಅಂತಂದರೆ ಇದು ಏನಪ್ಪ ಬೇರು ಸಮೇತ ಸತ್ತೋಗ್ಬಿಡ್ತೈತಲ್ಲ, ಭೂಮಿಗೆ ಅಷ್ಟು ಪಾಯ್ಸನ್ ಆಗ್ತೈತ ಅಂತ. ತಪ್ಪದು. ನನಗೆ ಈಗ ಊಟ ಮಾಡೋ ಬಾಯನ್ನು ಇವತ್ತಿನ ನಾನು ಬೀಗ ಹಾಕೊಂಡ್ಬಿಟ್ರೆ ಎಷ್ಟು ದಿನ ಬದುಕ್ಬೋದು? 21 ದಿನ ಬದುಕ್ತೀನಿ. ಅದು ಏನು ನೀರು ಕುಡ್ಕೊಂತ ಇದ್ರ, ಇಲ್ಲ ಅಂದರೆ ಬಾಡಿ ಸಾಯಲ್ಲ. ಹೌದನ್ರಿ? ನೀವು ಮೆಡಿಕಲ್ ಫೀಲ್ಡಲ್ಲಿ ಅಲ್ವಾ? ಅವು ಹಂಗೇನೆ. ಮತ್ತೆ ಅದು ಫೋಟೋಸಿಂಥಸಿಸ್ ಇರೋ ಏನು ಟೊಮೆಟೊನ ಕ್ಲೋಸ್ ಮಾಡಿಬಿಡ್ತವೆ, ಬಾಯನ್ನು ಬಂದ್ ಮಾಡಿಬಿಡ್ತವೆ. ಅವಾಗ ಏನಾಗ್ತದೆ, ಅದು ದಿನದಿಂದ ದಿನಕ್ಕೆ ನಿಧಾನ ಫುಡ್ ಇಲ್ಲದೆ ಬೇರೆ ಸಮೇತ ಬೇರಿಂದನೇ ಸಪ್ಲೈ ಆಗಲ್ಲ. ಅದು ಡೈಜೆಷನ್ ಮಾಡ್ಕೊಳ್ಳೋ ಪವರ್ ಇರಲ್ಲ, ಸತ್ತೋಗ್ತದೆ. ನಿಮಗೇನು ಅನ್ಸತಿ ಭಾಳ ವಿಷಯ ಐತೆ ಅಂತ ಅನ್ಸುತ್ತೆ. ಹಂಗೇನಿಲ್ಲ. ಬಟ್ ಅದು ಹ್ಯೂಮನ್ ಬಾಡಿಗೆ ಎಷ್ಟು ಡೇಂಜರ್ ಅಂತ ಅಂದರೆ, ಅಮೋನಿಯಾ ನೇಚರಲ್ಲಿ ಇರ್ತಕ್ಕಂಥದ್ದು ನೈಟ್ರೋಜನ್ನು ಇರ್ತದೆ. ಅಮೋನಿಯಾ ನೇಚರಲ್ಲಿ ನಾವು ಹೇರ್ ಆಯಿಲ್ ಯೂಸ್ ಮಾಡ್ತೀವಲ್ಲ, ನೋ ಅಮೋನಿಯಾ ಅಂತ ಬರೆದಿರ್ತಾರೆ. ಹ್ಯೂಮನ್ ಬಾಡಿಗೆ ಅಥವಾ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಿಗೆ ಭಾಳ ಪಾಯ್ಸನ್ ಅದು ಗಿಡಗಳಿಗೆ ಸಾಯಿಸೋಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾರೆ. ಬಟ್ ಮನುಷ್ಯ ಅವನ್ನೆಲ್ಲ ಕೈಯಲ್ಲಿ ಮುಟ್ಟಬಾರ್ದು, ಅಷ್ಟು ಪಾಯ್ಸನ್ ಇರ್ತವೆ. ಬಟ್ ರೈತರು ಏನಾಗಲ್ಲ, ನಡೀತೈತೆ ಮಾಡ್ಕೊಳ್ತಾರೆ. ಬಟ್ ಗಿಡಗಳಿಗೆ ಅಷ್ಟು ಪಾಯ್ಸನ್. ಭೂಮಿ ಏನು ಹಾಳಾಗಲ್ಲ, ಅವಶ್ಯಕತೆ ಅನುಗುಣ ಯೂಸ್ ಮಾಡಿದ್ರೆ ಹಾಳಾಗಲ್ಲ. ಅಮೃತನೂ ಜಾಸ್ತಿ ಆದರೆ ವಿಷ ಆಗ್ತತೆ. ಅವೇ ಕಾನ್ಸೆಪ್ಟ್ ಇವು. ಆರಾಮ್ಸೆ ಮಾಡ್ರಪ್ಪ, ತೊಂದರೆ ಇಲ್ಲ. ಆರ್ಗ್ಯಾನಿಕ್ಕನ್ನೇ ಮಾಡಬೇಡಿ. ನಾನು ಹೇಳೋದು ಸುಸ್ಥಿರ ಕೃಷಿ ಅಂದರೆ ಏನು? ಸುಸ್ಥಿರ ಕೃಷಿ ಅಂತ ಅಂದರೆ ಮಣ್ಣಿನ ಆರೋಗ್ಯ ಅಂದರೆ ಜೈವಿಕ ವಿಧಾನ, ರಾಸಾಯನಿಕ ವಿಧಾನ, ಭೌತಿಕ ವಿಧಾನ, ಈ 3 ಚೆನ್ನಾಗಿರಬೇಕು. ನೆಕ್ಸ್ಟ್ 2ನೇದು ಗಿಡದ ಆರೋಗ್ಯ. ಯಾವುದೇ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಆಗಬಾರ್ದು, ರೋಗ ಇರಬಾರ್ದು, ಕೀಟಗಳ ಬಾಧೆ ಇರಬಾರ್ದು. ಇದು ಗಿಡದ ಆರೋಗ್ಯ. ಇನ್ನೊಂದು ಮನುಷ್ಯನ ಆರೋಗ್ಯ ಅಂದ್ರೆ ಏನು? 10,000 ಖರ್ಚು ಮಾಡೋದು ಸುಮ್ಮನೆ ಅನಾವಶ್ಯಕ ಗೊತ್ತಿದ್ದು 20,000 ಖರ್ಚು ಮಾಡೋದು. ಇವನ್ನೆಲ್ಲ ಕರೆಕ್ಟಾಗಿ ಸರಿದೂಗಿಸ್ಕೊಂಡ್ರೆ ಇದೇ ಸುಸ್ಥಿರ ಕೃಷಿ. ನಾನು ಹೇಳೋದು ಆರ್ಗ್ಯಾನಿಕ್ಕು ಬೇಕು, ಕೆಮಿಕಲ್ಲು ಬೇಕು. ಅದು 2 ಸಮತೋಲನದಲ್ಲಿ ಮಾಡ್ಕೊತ ಹೋಗ್ಬೇಕು. ಅವಾಗ ನಿಮಗೆ ಒಳ್ಳೇದಾಗ್ತದೆ. ಬ್ಯಾಲೆನ್ಸ್ ಬೇಕು. ಸರ್, ಈ ವಿಡಿಯೋದಲ್ಲಿ ಮತ್ತೇನಾದರೂ ಕೇಳೋದಿದೆಯಾ? ಸುಸ್ಥಿರವಾಗಿ ಕರೆಕ್ಟಾಗಿ ಎಲ್ಲ ಹೇಳಿದ್ದೀನಿ ನಾನು. ಇಷ್ಟು ಮಾಡ್ರಪ್ಪ, ಯಾವುದೇ ತೊಂದರೆ ಆಗಲ್ಲ. ಸುಮ್ಮನೆ ಮಾರ್ಕೆಟಲ್ಲಿ ಏನೇನೋ ತೊಗೊಂಡು ಹೊಡಿಬೇಡಿ, ನಿಮಗೆ ಒಳ್ಳೆಯದಾಗ್ತದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.